ಬಡತನದಲ್ಲಿ ಹುಟ್ಟಿದ ಹುಡುಗಿ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮಹಿಳೆಯರಲ್ಲಿ ಒಬ್ಬಳಾಗಿದ್ದು ಹೇಗೆ ನೋಡ್ತಾ ಹೋಗೋಣ. ಕಡು ಬಡತನದಲ್ಲಿ ಹುಟ್ಟಿದ ಹುಡುಗಿ, ಹಾಕಿಕೊಳ್ಳೋಕೆ ಸರಿಯಾದ ಬಟ್ಟೆಗಳು ಇರಲಿಲ್ಲ, ಬಾಲ್ಯವೆಲ್ಲ ಕಷ್ಟಗಳೇ. ಅಂತಹ ಪರಿಸ್ಥಿತಿಯಲ್ಲಿ ಕನಸು ಕಾಣೋದಕ್ಕೂ ಕೆಲವರು ಹೆದರ್ತಾರೆ. ಆದರೆ ಆ ಹುಡುಗಿ ಒಂದು ದಿನ ಜಗತ್ತಿನ ಕೋಟ್ಯಾಂತರ ಜನರ ಬದುಕಿನ ಮೇಲೆ ಪ್ರಭಾವ ಬೀರಿದ್ಲು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಓಪ್ರಾ ವಿನ್ಫ್ರೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಇವತ್ತು ಓಪ್ರಾ ವಿನ್ಫ್ರೇ ಅನ್ನೋದು ಕೇವಲ ಹೆಸರಲ್ಲ, ಒಂದು ಬ್ರ್ಯಾಂಡ್, ಒಂದು ಮೀಡಿಯಾ ಸಾಮ್ರಾಜ್ಯ. ಆದರೆ ಆ ಜರ್ನಿ ಸುಲಭವಾಗಿರಲಿಲ್ಲ. ಚಿಕ್ಕವಳಾಗಿದ್ದಾಗ ಬಡತನ, ಅವಮಾನ, ಅಸಂಖ್ಯಾತ ಕಷ್ಟಗಳು, ಜೀವನವೇ ಒಂದು ಹೋರಾಟ. ಆದರೆ ಅವಳಿಗೆ ಮಾತನಾಡೋದು ಇಷ್ಟ, ಅದರಲ್ಲೂ ಜನರೊಂದಿಗೆ ಮನಸ್ಸಿಂದ ಮಾತನಾಡೋದು ಹೆಚ್ಚು ಇಷ್ಟ. ಇದೇ ತನ್ನ ದೊಡ್ಡ ಶಕ್ತಿ ಅಂತ ಟೆಲಿವಿಷನ್ ಕ್ಷೇತ್ರಕ್ಕೆ ಕಾಲಿಟ್ಲು. ಆರಂಭದಲ್ಲಿ ಯಾವುದೂ ಸುಲಭವಾಗಿರಲಿಲ್ಲ. ಒಮ್ಮೆ ನಿನಗೆ ಆಂಕರಿಂಗ್ ಬರೋದಿಲ್ಲ, ನೀನು ಸೂಟ್ ಆಗೋದಿಲ್ಲ ಅನ್ನುವ ಅವಮಾನಗಳು ಎದುರಿಸಬೇಕಾಯಿತು. ಇದರಿಂದ ಆಂಕರಿಂಗ್ ಕೆಲಸವನ್ನ ಕಳೆದುಕೊಳ್ಬೇಕಾಯಿತು. ಹೆಚ್ಚಿನವರು ಅಲ್ಲಿಗೆ ಸ್ಟಾಪ್ ಆಗ್ತಾ ಇದ್ರು. ಆದರೆ ಓಪ್ರಾ ನಿಲ್ಲಲಿಲ್ಲ. ನಾನು ಬೇರೆಯವರನ್ನ ಕಾಪಿ ಮಾಡೋದಿಲ್ಲ, ನಾನು ನಾನಾಗಿಯೇ ಇರ್ತೀನಿ ಅಂತ ಮುನ್ನುಗ್ಗಿದ್ರು. ಆ ಒಂದು ನಿರ್ಧಾರ ಅವಳ ಜೀವನವನ್ನೇ ಬದಲಾಯಿಸಿತು. ಅವಳು ಜನರೊಂದಿಗೆ ಹೃದಯದಿಂದ ಮಾತನಾಡಿದ್ಲು, ಅವರ ಕಥೆಗಳನ್ನ ಕೇಳಿದ್ಲು, ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡ್ಲು. ಹಂತ ಹಂತವಾಗಿ ಅವಳ ಕಾರ್ಯಕ್ರಮ ಅಮೆರಿಕ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಸಂಚಲನವನ್ನ ಮೂಡಿಸಿತು. ನಂತರ ಪುಸ್ತಕಗಳು, ಮ್ಯಾಗಝಿನ್ಗಳು, ಟಿವಿ ನೆಟ್ವರ್ಕ್, ಮೀಡಿಯಾ ವ್ಯವಹಾರಗಳು. ಒಬ್ಬ ಬಡ ಹುಡುಗಿ ಇವತ್ತು ಒಂದು ಮೀಡಿಯಾ ಸಾಮ್ರಾಜ್ಯವನ್ನೇ ನಿರ್ಮಿಸಿದ್ದಾಳೆ. ಓಪ್ರಾ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನ್ ಗೊತ್ತಾ? ನಿಮ್ಮ ಭೂತಕಾಲ ನಿಮ್ಮ ಭವಿಷ್ಯವನ್ನ ನಿರ್ಧರಿಸೋದಿಲ್ಲ. ನೀವು ಎಲ್ಲಿ ಹುಟ್ಟಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನೀವು ಎಲ್ಲಿಗೆ ತಲುಪಬೇಕು ಅನ್ನೋದನ್ನ ನಿರ್ಧರಿಸಿದ್ದೀರಿ ಅನ್ನೋದು ಮುಖ್ಯ. ಬಡತನ ಅವಳನ್ನ ತಡೆಯಲಿಲ್ಲ, ತಿರಸ್ಕಾರ ಅವರನ್ನ ತಡೆಯಲಿಲ್ಲ, ಉದ್ಯೋಗ ಕಳೆದುಕೊಂಡಿದ್ದು ಅವಳನ್ನ ತಡೆಯಲಿಲ್ಲ. ಯಾಕಂದ್ರೆ ಅವಳು ನಂಬಿಕೆಯನ್ನ ಕಳೆದುಕೊಂಡಿರಲಿಲ್ಲ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಜಗತ್ತು ನಿಮ್ಮ ಮೌಲ್ಯವನ್ನ ಗುರುತಿಸದೇ ಇರಬಹುದು, ಆದರೆ ನೀವು ನಿಮ್ಮ ಮೌಲ್ಯವನ್ನ ಗುರುತಿಸಿದ್ರೆ ಒಂದಲ್ಲ ಒಂದು ದಿನ ಜಗತ್ತು ನಿಮ್ಮನ್ನ ಗುರುತಿಸುತ್ತೆ. ನಿಮ್ಮ ಪರಿಸ್ಥಿತಿಗಳು ನಿಮ್ಮ ಕಥೆಯನ್ನ ಬರೆಯುವುದಿಲ್ಲ, ನಿಮ್ಮ ನಿರ್ಧಾರಗಳೇ ನಿಮ್ಮ ಕಥೆಯನ್ನ ಬರೆಯುತ್ತವೆ. ಇದೇ ಓಪ್ರಾ ವಿನ್ಫ್ರೇ ಕಮ್ ಬ್ಯಾಕ್ ಸ್ಟೋರಿ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.